ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎದುರು ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಒಂಥರ ಮುಖಕ್ಕೆ ಬಿಸಿಲು ಹೊಡಿತಾ ಇದೆ, ಸಿಕ್ಕಾಬಟ್ಟೆ ಬಿಸಿಲಿದೆ. ನಮ್ಮ ಮೈಸೂರಲ್ಲಿ ಸುನಿಲ್ ಕೂಡ ಬಂದಿದ್ದಾರೆ. ಬೆಳಗ್ಗೆ ತಿಂಡಿ ಬಂದು ವೆಜಿಟೇಬಲ್ ಪಲಾವ್, ಸುನಿಲ್ ಫೇವ್ರೇಟ್, ಅದನ್ನೇ ಮಾಡಿಕೊಟ್ವಿ. ತಿಂಡಿಯಾಗಿ ಎಲ್ಲ ಸ್ನಾನ ಪೂಜೆ ಎಲ್ಲ ಆಗಿ ಶೈಲನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ನಾನು ಸುನಿಲ್, ಪಾಪು, ಶೈಲು ಎಲ್ಲ ಹೊರಡ್ತಾ ಇದ್ದೀವಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸುನಿಲ್ ದಿದ್ದೀರಂದ ಏನಕ್ಕೆ ಬಂದರು, ಹಾಸ್ಪಿಟಲ್ಗೆ ಏನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ತಿಳಿಸ್ತೀನಿ. ಏನೋ ಬೇಡ, ಇವಾಗೆಲ್ಲ ಸ್ಕೂಲ್ಗಳಲ್ಲೂ ಹಂಗೆ ಮಾಡ್ತಾ ಇರೋದು, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಮಧ್ಯಾಹ್ನ ಊಟಕ್ಕ ಮಂತ್ಲಿ ಪೇಮೆಂಟ್. ಮಂತ್ಲಿ ಎಷ್ಟು ಹೇಳಿಲ್ಲ, ಬೇಕು ಅಂದರೆ ಎಂಕ್ವೈರಿ ಮಾಡಿ. ಹೌದಾ? ಬೇಡ, ನಮಗೆ ನಾನೇ ಮನೆಯಿಂದ ನನ್ನ ಮಗನಿಗೆ ನೀಟಾಗಿ ಅಡುಗೆ ಮಾಡಿಕೊಡ್ತೀನಿ. ಸ್ನ್ಯಾಕ್ಸು, ಫುಡ್ಡು ಎಲ್ಲ ಕಳಿಸ್ತಾ ಇರೋ ಅವನಿಗೆ. ಇರ್ಬೋದು. ಬುಜ್ಜಿ ಬೇಬಿಗೆ ಅವ್ರ ಪಪ್ಪ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವ್ರ ಪಪ್ಪ ಬಂದಿದೆ ಅಂದ್ಬಿಟ್ಟು ಇವತ್ತು ಸ್ಕೂಲ್ಗೆಲ್ಲ ರಜೆ ಹಾಕ್ಬಿಟ್ಟಿದ್ದಾನೆ, ಸ್ಕೂಲಿಗೆ ಕೂಡ ಹೋಗಿಲ್ಲ. ನಾವು ಸರಿ ಅವ್ರ ಅಪ್ಪ ಬಂದಿದ್ದಾರಲ್ವ, ಆಟ ಆಡ್ಕೊಂಡಿರಲಿ. ಮಕ್ಕಳಿಗೆಲ್ಲ ಒಂದಿನ ಎರಡು ದಿನ ಅಲ್ಲಿ ಇಲ್ಲಿ ಬಿಟ್ಟೋಯ್ತು ಅಂದ್ರೇ ಬೇಜಾರಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಸುನಿಲು ಆರ್ಮಿಗೆ ಹೋಗ್ತಾರೆ, ಬಿಟ್ಟು ತುಂಬ ದಿನಗಳು, ತಿಂಗಳಾನುಗಟ್ಲೆ ಇರಬೇಕಾಗತ್ತಲ್ವ. ಸರಿ ಅವ್ರ ಅಪ್ಪನ ಜೊತೆ ಇವತ್ತು ಆಟ ಆಡ್ಕೊಂಡಿರಲಿ ಅಂದ್ಬಿಟ್ಟು ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅವನಿಗೆ ಸ್ಕೂಲಿಗೆ ಕಳಿಸ್ದಂಗೆ. ಅಲ್ಲಿಂದ ಮತ್ತೆ ನಾವು ಹಾಸ್ಪಿಟಲ್ಗೆ ಹೋಗಿ ಶೈಲನ್ನ ತೋರಿಸ್ಬಿಟ್ಟು ಮನೆ ಕರ್ಕೊಬಂದುಬಿಟ್ಟು ಮತ್ತು ಇಲ್ಲಿ ಫಿಶ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸುನಿಲ್ ಫೇವ್ರೇಟು ಫಿಶ್ಶು. ಇಲ್ಲಿ ಯಾವುದೆಲ್ಲ ಫಿಶ್ ಸಿಗುತ್ತೆ ಅಂತ ನೋಡಿದ್ವಿ. ಇಲ್ಲಿ ನಮಗೆ ಎರಡೇ ಥರ ಫಿಶ್ ಇದ್ದದ್ದು, ಅದರಲ್ಲಿ ಕಾಟ್ಲಾ ಮೀನು ತಗೊಂಡೆ ನಾನು. ಕಾಟ್ಲಾ ಚೆನ್ನಾಗಿರುತ್ತೆ, ಅದು ಮುಳ್ಳು ಜಾಸ್ತಿ ಇರಲ್ಲ ಅಂದ್ಬಿಟ್ಟು, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ತಗೊಂಡು ಇಲ್ಲೇನೆಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ ತಗೊಳ್ತು ಅಂದರೆ. ನಾನು ಯಾವಾಗಲೂ ಕ್ಲೀನ್ ಮಾಡಿ ಇಟ್ಟಿರೋದೆಲ್ಲ ತಗೊಳ್ಳಲ್ಲ. ನೋಡಿ, ಇಲ್ಲಿ ಫ್ರೆಶ್ ಮೀನು ತಂದು ಇನ್ನು ಇಳಿಸ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಹಾಗಾಗಿ ತಗೊಂಡು ಇಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ. ಜಾಸ್ತಿ ತಗೊಂಡ್ರು ಕೂಡ ಯಾರೂ ತಿನ್ನಲ್ಲ, 1-2 kg ತಗೊಂಡ್ರೆ ಸಾಕು, ಅದೇ ಮಿಕ್ಬಿಡುತ್ತೆ ನಮ್ಮ ಮನೆಗೆ. ನನಗೂ ಯಾಕೋ ಸ್ವಲ್ಪ ವಾಯ್ಸು ಇಟ್ಕೊಂಡಂಗೆ ಆಗ್ತಾಯಿದೆ. ಏನು ತೊಳ್ಕೊ, ಕೈ ತೊಳೆಯೋಣ. ಅದು ಯಾಕಿದ್ ಹೋಗಿ ಮೊಗದೊಳಗೆ ಹೋಗಿ ಸ್ನಾನೋಗಿ ಹೋಗಿ. ಇವತ್ತು ಫಿಶ್ ತಗೊಂಡು ಬಂದ್ವಿ. ಇಲ್ವ ಅಲ್ಲಿ ಹೇಳ್ಬೇಕಾ ನೀನು? ಇವಾಗ ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಹಾಕೋಣ. ಅದೇ ಸಾಂಬಾರು ಯಾರು ತಿನ್ನಲ್ವ ಬಿಟ್ಟ, ಸ್ವಲ್ಪ ಒನ್ ಟೈಮ್ ಅಲ್ವಾ ಯಾರು ತಿಂತಾರೆ? ನಾಳೆ ಬೇಕಾದ್ರೆ ಯಾರು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಮಡಕೆ ಬೇಕು ಅಂತ ಅನಿಸ್ತಲ್ವಾ? ಯಾಕೆ ಅನಿಸ್ತಾ ಇದೆಯಾ ವಾಟರ್ಗೆ? ಮತ್ತೆ ಈಗ ಬಿಸಿಲು ಜಾಸ್ತಿ ಆಗಿಲ್ಲ, ತುಮಸೆ ಓಕೆ, ತೊಳೆದ್ಬಿಟ್ಟು ಅಂದರೆ ಮತ್ತೆ ಇಲ್ಲಿ ಶಕೆ ಅಪ್ಪ. ಇವತ್ತಂತೂ ಸಿಕ್ಕಾಬಟ್ಟೆ ಬಿಸಿಲು ಹೊರಿಸ್ಬಿಟ್ಟು ನನಗಂತೂ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಅಪ್ಪ ಸುತ್ತು. ಬೇಗ ಬೇಗ ರೆಡಿ ಮಾಡಿಬಿಟ್ಟು ಮಕ್ಕಳು ಹೋಗ್ಬೇಕಾ? ಹೋಗ್ಬಿಡ್ತಾ ಮ್ಯಾರಿನೇಟ್. ಇದ್ಯಾಕೆ ಇಷ್ಟೊಂದು ಬೇರ್ತಾ ಇದೆಯಾ? ಹಾಲು ಕುಡಿದ್ರೆ ಹಿಂಗೆ ಬೇರ್ತಾರ? ಬಿಸಿಲಿದ್ರೆ ಇಲ್ಲಿ ನೋಡಿ ಹುಡ್ಕತೇನ ಬೇವ್ರು ತಗೊಂತವಳೆ. ಎಷ್ಟು ಸೆಕೆ ಮ್ಯಾರಿನೇಟ್ ಬಿಡು. ಅಡುಗೆ ಆಯ್ತು, ನಾನು ಮಾಡ್ಕೊತೀವಿ, ಹೋಗವ. ಬೇಡ, ನಡೀನಿ ನಿಜ ಮ್ಯಾರಿನೇಟ್. ಸರಿ, ನಾನು ಅಡುಗೆ ಮಾಡ್ತಿರ್ತೀವಿ, ಹೋಗಿದ್ದು ಬರೀ ನಾನು ಇವತ್ತೇನು ಹಾಕೋಕೆ ಬರೀ ನಾನು ಟೆರೆಸ್ ಮೇಲೆ ಮಾಡ್ತೀನಿ. ಒಂದು 10 ನಿಮಿಷ ಅಂದ್ರು ಸುನಿ ಅಷ್ಟೇ. ಹೋಗಿ ಬರೋ, ನೀವು ಬನ್ನಿ. ಬೇಡ, ನಾನು ಜಾಸ್ತಿ ವಾಕ್ ಮಾಡ್ಬೇಕು, ಟೆರೆಸ್ ಮೇಲೆ ಮಾಡ್ತೀನಿ. ಹೋಗಿದ್ದು ಬರೋ. ಇಲ್ಲೇ ಎಲ್ಲಿ ಏನು ಮಾಡಕ್ಕಾಗಲ್ಲ. ಅಡುಗೆ ಮಾಡ್ತಾಳೆ ಕಣಪ್ಪ. ಯಾಕೆ ಮ್ಯಾರಿನೇಟ್ ಮಾಡಿ ಬಿಡ್ಬೇಕಲ್ಲ ಫಿಶ್ ಕಬಾಬ್ಗೆ? ಮ್ಯಾರಿನೇಟ್ ಮಾಡಿಬಿಡ್ಲಿ ಅಲ್ವಾ? ಹೋಗಿದ್ದು ಬರೀ ನೀವು ಶೈ ಬೇಡ, ಸಾಂಬಾರು ಆಮೇಲೆ ಮಾಡ್ಕೊಳ್ಳೋಣ 7 ಗಂಟೆಗೆ ಮಮ್ಮಿ. ಈಗ ಮ್ಯಾರಿನೇಟ್ಗೆ ರೆಡಿ ಮಾಡ್ತೀನಿ ನಾನು. ತಲೆ ಕೆಡಿಸ್ಕೊಂಡ್ವಿ.
ಬಂದ್ಮೇಲೆ ನನಗೆ ಒಂಥರ ಫ್ರೆಶ್ ಮೈಂಡ್ ಫ್ರೆಶ್ ಅನಿಸ್ತಪ್ಪ. ಎರಡೆಣ್ಣು ತಗೊಂತೀನಿ. ಇವಳಿಗೆ ಯಾಕೆ ಗಂಟೆ ಕಟ್ಟಿರೋದು ಶೈಲಿಗೆ ತಿಂದಿಲ್ಲ ನೆನ್ನೆನೋ ಒಂದು ಬೆಳಿ ಮೇಲೆ ಒಂದು ಬಾಯಿಗೆ ಹಾಕಿಲ್ಲ, ನಾನೇ 2 ಪೀಸಾಗ ಹಾಕಿರೋದು. ಬಿಸಿಲಿನಿಂದ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿಲಿಗೆ ಇದು ನೋಡಿ. ಇದು ಸಾಂಬಾರಿಗೆ ಒಂದು ತಲೆ, ಒಂದು 4-5 ಪೀಸು ಅಷ್ಟೇ. ಒಟ್ಟ ಕೀ ತೆಗೆದು ಜೋಬ್ ಹಾಕೊಂಡಿರಿ. ಹೇಳ್ತೀನಿ ಏನೋ ತರಬೇಕು. ಏನು ತರಬೇಕಾ? ಆಮೇಲೆ ನಮ್ಮದು ವಾಕಿಂಗೆಲ್ಲ ಮುಗಿದ ರುಚಿಯಲ್ಲಿ ಆಟ ಆಡಿಸ್ತಾ ಇರಿ. ಆಮೇಲೆ ತರಿಸ್ತೀನಿ. ಹಾಂ ಈರುಳ್ಳಿ ಕಳಿಸ್ಬಿಡಿಲ್ಲ ಈಗಲೇ ಸುನಿ ತಗೊಂಡಿದ್ದಾರೆ. ಸುನಿ 100 ರೂಪಾಯಿ ತಗೊಬಂದ್ರಪ್ಪ ಅಂತ ಸುನಿ ಈಚೆ ಅವರು. ನನಗೆ ಒಂದು ಡೌಟು. ನಮ್ಮ ಮೊನ್ನೆನ ಈಗ ಒಂದು ವಾರದಲ್ಲಿ 2 kg ಮೀನು ತಗೊಬಂದು ನೋಡಿ. ಇದು 2 kg ಮೀನೇ ಅಲ್ಲ ಅಂತ ಅನಿಸ್ತದೆ. ಇದೊಂದು ಸ್ವಲ್ಪ ಅದು ಯಾವ ಥರ ಮಾಡಿದ್ರು ಮೋಸನೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು 2 kg 100 ಗ್ರಾಮ್ ಅಂತ. ಇಲ್ಲಿ 2 kg 100 ಗ್ರಾಮ್ ಮೀನು ಇಲ್ವೇ ಇಲ್ಲ. ಏನು ಕ್ಲೀನ್ ಮಾಡೋದು ಒಂದು 1/2 kg ಹೋಗಲಿ, 1.5 kg ಬರಬೇಕಲ್ವ, ಬಂದೇ ಇಲ್ಲ. ಕೊತ್ತಂಬರಿ ಸ್ವಲ್ಪ ಇದೆ, ಕೊತ್ತಂಬರಿ ಸ್ವಲ್ಪ ತರಿಸ್ಬೇಕು ಪುಟ್ಟ. ಹಿಂಗೆಲ್ಲ ಮೋಸ ಮಾಡ್ತಾರೆ ಅಂತ ನನಗೆ ಈಗಲೇ ಗೊತ್ತಾಯ್ತು. ಮೋಸ್ಟ್ಲಿ ನಮ್ಮ ಎದುರುಗಡೆ ದಪ್ಪಿಷ್ಟ ತಲೆ ಬುಡ ನೋಡೋದು ಗೊತ್ತಾಗ್ತಾ ಇದೆ. ದಪ್ಪಿಷ್ಟ ತೂಕ ಮಾಡಿದ್ರೆ ಒಳಗಡೆ ಕ್ಲೀನ್ ಮಾಡ್ಬೇಕಾದ್ರೆ ಎತ್ಕೊಂಡು ಬೇರೆ ಫಿಶ್ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. 1.5 kg ಬರೋಂಥದ್ದನ್ನ ಸ್ವಲ್ಪನೇ ಫಿಶ್ ಇದೆ. ಅದೇ ಈಗ ನೋಡಿ, ಹಿಂಗೆ ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂದರೆ ಮೋಸ ಮಾಡೋರು ಹೆಂಗೆಲ್ಲ ಇರ್ತಾರೆ ಅಂದರೆ ಹಬ್ಬ ಜನಗಳು ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಮೋಸ ಹೋಗೋರು ಇರೋವ್ರಿಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದರೆ ಮೋಸ ಮಾಡ್ತೀವಿ ಅಂದವ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಲ್ವಾ. ಒಬ್ಬ ಮನುಷ್ಯನಿಗೆ ಮೋಸ ಮಾಡಿ ನಾವು ಬದುಕ್ತೀವಿ ಅನ್ನೋದು ಉದ್ಧಾರ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಮೇಲೊಬ್ಬ ಇರ್ತಾನಲ್ಲ, ಏನು ಮಾಡ್ತಿದ್ದಾರೆ ಅಂತ ನೋಡ್ಲಿಕ್ಕೋಸ್ಕರ. ಮೀನು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ಎಲ್ಲರಿಗೂ ಊಟಕ್ಕೆ ಕೊಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಮೀನು ಸಾಂಬಾರು. ಇದು ಡಿಫ್ರೆಂಟಾಗಿ ಮಾಡ್ತೀನಿ. ಇದೊಂದು ಸರಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಖಂಡಿತ ಈ ರೀತಿ ಮಾಡಿದ್ರೆ ಫಿಶ್ ಸಾಂಬಾರು ಅಂತೂ ತುಂಬಾ ರುಚಿಯಾಗಿರುತ್ತೆ. ಮೊದಲೊಂದಿನ ಮಾಡಿಬಿಟ್ಟು ಕೊಟ್ಟಿದ್ದೆ ಅಪ್ಪನಿಗೆ. ತುಂಬ ಚೆನ್ನಾಗಿದೆ ಫಿಶ್ ಸಾಂಬಾರು ಅಂತಿದ್ರು. ಹಾಗಾಗಿ ನಾವು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ತೀವಿ. ಮತ್ತು ಕೆಂಪು ಖಾರ ಮಾಡಿಕೊಂಡು ಸ್ವಲ್ಪ ಕಬಾಬ್ ಕೂಡ ಮಾಡ್ಕೊಂಡಿವಿ ನೋಡಿ. ಕೆಂಪು ಖಾರ ತುಂಬ ಚೆನ್ನಾಗಿರುತ್ತೆ. ಕಬಾಬ್ಗೆಲ್ಲ ಹಸಿಮೆಣ್ಸಿನ್ಕಾಯಿ ಖಾರಕ್ಕಿಂತ ಈ ಖಾರನೇ ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಕೂಡ ರೆಡಿ. ಮೊದಲೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಇವಾಗ ಇನ್ನೊಂದು ಸರಿ ಬೇಯಿಸ್ಕೊಳ್ತಾ ಇದ್ದೀನಿ. ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಜಾಸ್ತಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಹಾಸ್ಪಿಟ್ಲದ್ದು ಯಾವುದೂ ವಿಡಿಯೋ ಮಾಡಿಲ್ಲ. ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಬಾಯ್ ಬಾಯ್ ಬಾಯ್. ಕಮೆಂಟ್ ಮಾಡಿ, ಎಲ್ಲರೂ ಚಾನಲ್ ನೋಡಿ. ಮಾತಿಲ್ಲ.